ಯಶ್ ಮನೆಯ ಗೋಡೆಯನ್ನ ಕೆಡವಿತಾನೆ ಭೂ ಮಾಲೀಕ. ಈಗ ಒತ್ತುವರಿಯ ಆರೋಪದ ಮೇಲೆ ಯಶ್ ತಾಯಿಗೆ ಬಿಗ್ ಶಾಕ್ ಎದುರಾಗಿದೆ. ಅಕ್ರಮವಾಗಿ ಕಟ್ಟಿದಂತಹ ಕಾಂಪೌಂಡ್ ಗೋಡೆ ತೆರವುಗೊಳಿಸಲಾಗಿದೆ, ಕೆಡವಲಾಗಿದೆ. ಹಾಸನದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದಂತಹ ಕಾಂಪೌಂಡ್ ಆಗಿತ್ತದು. ಹೀಗಾಗಿ ಆ ಭೂ ಮಾಲೀಕ ಏನಿದ್ದಾನೆ ದೇವರಾಜು, ಆತ ತೆರವುಗೊಳಿಸಿದ್ದಾನೆ. ಜೆಸಿಬಿಯನ್ನು ತೆಗೆದುಕೊಂಡು ಹೋಗಿ ಅಕ್ರಮವಾಗಿ ಇವರು ಭೂಮಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಕಾಂಪೌಂಡನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿ ಆ ಕಾಂಪೌಂಡನ್ನು ಹೊಡೆದು ಹಾಕಿದ್ದಾರೆ. ನ್ಯಾಯಾಲಯದಲ್ಲಿ ತಮ್ಮ ಪರವಾಗಿ ತೀರ್ಪು ಬಂದಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿದೆ. ಇನ್ನು ಅದಕ್ಕೆ ತಕ್ಕ ಹಾಗೆ ಕ್ರಮವಾಗಿ ಏನು ಅಕ್ರಮವಾಗಿ ಕಟ್ಟಿರ್ತಾರಲ್ಲ ಆ ಕಾಂಪೌಂಡ್ ಗೋಡೆಯನ್ನು ದೇವರಾಜ್ ಅನ್ನುವಂತಹ ವ್ಯಕ್ತಿ ಕೆಡವಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಮನೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆ ನಡೆದಿದೆ. ತಮ್ಮ ನಿವಾಸದ ಪಕ್ಕದಲ್ಲಿರುವಂತಹ ಜಾಗವನ್ನು ಇವರು ಅತಿಕ್ರಮಣ ಮಾಡಿಕೊಂಡಿದ್ದರು ಯಶ್ ಎನ್ನುವಂತಹ ಮಾತು ಈ ಹಿಂದೆ ಕೂಡ ಕೇಳಿಬಂದಿತ್ತು. ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಏನಿದ್ದಾರೆ ಅವರು ನಿರ್ಮಿಸಿರ್ತಾರೆ. ಲಕ್ಷ್ಮಣ್ ಎಂಬುವರು ಈ ಜಾಗವನ್ನು GPA ಹೋಲ್ಡರ್ ಆಗಿ ದೇವರಾಜ್ ಅವರಿಗೆ ಕೊಟ್ಟಿರ್ತಾರಂತೆ. ಹೀಗಾಗಿ ಯಶ್ ತಾಯಿ ಕಾಂಪೌಂಡ್ ಹಾಕಿದ್ದಾರೆ. ಹಾಕಿದ ಒಂದು ದಿನವೇನೆ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿರ್ತಾರೆ ದೇವರಾಜ್. ಹಾಕ್ಬೇಡಿ, ಇದು ನಿಮ್ಮ ಜಾಗ ಅಲ್ಲ ಅಂತ ಹೇಳಿ ಅವ್ರು ಹೇಳಿರ್ತಾರೆ. ಆದರೂ ಇವ್ರು ಕೇಳಿರಲ್ಲ, ಕಾಂಪೌಂಡ್ ಹಾಕಿರ್ತಾರೆ. ಹೀಗಾಗಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಬಳಿಕ ನ್ಯಾಯಾಲಯದ ಮೆಟ್ಟಿಲು ಕೂಡ ಏರಿರುತ್ತೆ. ಈ ಒಂದು ಪ್ರಕರಣ ದೇವರಾಜ್ ಅವರು ಕೂಡ ಹೋಗಿರ್ತಾರೆ, ನ್ಯಾಯ ಬೇಕು ಅಂತ ಹೇಳಿ. ನ್ಯಾಯಾಲಯ ದೇವರಾಜು ಪರ ತೀರ್ಪು ಕೊಟ್ಟಿದೆ. ಈ ಹಿನ್ನೆಲೆ ದೇವರಾಜು ಅಕ್ರಮವಾಗಿ ಕಟ್ಟಿದಂತಹ ಕಾಂಪೌಂಡನ್ನು ಹೋಗಿ ಗೋಡೆಯನ್ನು ತೆರವುಗೊಳಿಸಿದ್ದಾರೆ. ಯಶ್ ಮನೆಗೆ ಸಂಬಂಧಪಟ್ಟ ಹಾಗೆ ನೋಡಿ ಹೆಂಗಾಗಿದೆ. ಅವ್ರ ಮನೆ ಹತ್ರ ಜಾಗ ಇರುತ್ತೆ, ಪಕ್ಕದ ಅಲ್ಲಿ ಏನೊಂದು ಜಾಗ ಇರುತ್ತಲ್ಲ ಅದು ಅವರಿಗೆ ಸೇರಿದ್ದಾಗಿರೋದಿಲ್ಲ. ಆದರೂ ಕೂಡ ಇವರು ಕಾಂಪೌಂಡ್ ಹಾಕ್ಕೊಂಡಿರ್ತಾರೆ. ಇದ್ರ ಬಗ್ಗೆ ದೇವರಾಜ್ ಅನ್ನುವಂಥವ್ರು ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಹೇಳಿದ್ರೆ ಇವರು ಕೇಳಿರೋದಿಲ್ಲ. ಕೋರ್ಟಲ್ಲಿ ತೀರ್ಪು ಕೂಡ ದೇವರಾಜ್ ಅವರ ಪರವಾಗಿಯೇ ಬರುತ್ತೆ. ಆಗ ದೇವರಾಜ್ ಹೋಗಿದ್ದಾರೆ, ಏಕಾಏಕಿ ಆ ಕಾಂಪೌಂಡ್ ಗೋಡೆಯನ್ನು ಹೊಡೆದು ಹಾಕ್ಸಿದ್ದಾರೆ. ಇದು ನಮ್ಮ ಜಾಗ, ಕೋರ್ಟು ನಮಗೆ ತೀರ್ಪನ್ನು ಕೊಟ್ಟಿದೆ. ಹಾಸನದಲ್ಲಿ ಯಶ್ ಮನೆ ಇದೆ. ಹೀಗಾಗಿ ಆ ಮನೆಯ ಸುತ್ತ ಇವರೇನು ಕಾಂಪೌಂಡನ್ನು ಹಾಕ್ಕೊಂಡಿರ್ತಾರಲ್ಲ ಆ ಒಂದು ಕಾಂಪೌಂಡನ್ನು ಹೊಡೆದು ಹಾಕಿದ್ದಾರೆ. ಭೂ ಮಾಲೀಕ ಆಗಿರುವಂತಹ ದೇವರಾಜ್ ಏನಿದ್ದಾರೆ ಅವರು ಮಾಡಿದ್ದಾರೆ ಈ ರೀತಿಯಾಗಿ. ಯಾಕಂದರೆ ಇವರು ಅಕ್ರಮವಾಗಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದರು ಎನ್ನುವಂಥ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆಮೇಲೆ ಕೋರ್ಟ್ಗೆ ಹೋಗಿರುತ್ತೆ, ಕೇಸ್ ಎಲ್ಲ ವಿಚಾರಣೆ ನಡೀತಾ ಇರುತ್ತೆ. ಎಷ್ಟು ದಿನ ಅದೇ ವಿಚಾರವಾಗಿ ನಡೆದ ಮೇಲೆ ಈಗ ಅಂತಿಮವಾಗಿ ತೀರ್ಪು ಕೂಡ ಬಂದಿದೆ. ತೀರ್ಪು ಬಂದ ಮೇಲೆ ದೇವರಾಜ್ ಅವರು ಹೋಗಿದ್ದಾರೆ. ಓಕೆ, ನಮ್ಮ ಕಡೆಯೇ ಕೇಸ್ ಆಗಿದೆ ನೋಡಿ ಅಂತ ಹೇಳಿ ಆ ಗೋಡೆಯನ್ನು ಕಾಂಪೌಂಡನ್ನು ಹೊಡೆದಾಕಿದ್ದಾರೆ ಎನ್ನುವಂತಹ ವಿಚಾರ. ಇದಕ್ಕೆ ಯಶ್ ತಾಯಿಯವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಥವಾ ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತಾರೆ, ಇಲ್ಲಿಗೆ ಒಂದು ವಿಚಾರವನ್ನು ಬಿಡ್ತಾರೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಈಗ ಯಶ್ ಮನೆಯ ಕಾಂಪೌಂಡನ್ನು ದೇವರಾಜು ಆ ಜಾಗದ ಮಾಲೀಕ ಏನಿದ್ದಾನೆ ಹೊಡೆದು ಹಾಕಿದ್ದಾರೆ. ಯಶ್ ಮನೆಯ ಒಂದು ನಿವಾಸ ಪಕ್ಕದಲ್ಲಿಯೇ ಜಾಗ ಇರುತ್ತಿದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಮನೆ ಆಗಿದೆ. ಆ ನಗರದಲ್ಲಿ ಯಶ್ ಮನೆ ಏನಿದೆ ಕಾಂಪೌಂಡ್ ಹೊಡೆದು ಹಾಕಿದ್ದಾರೆ. ಯಶ್ ಮತ್ತು ಅವರ ತಾಯಿ ಈ ಒಂದು ವಿಚಾರ ಹಿಂದೆ ಕೂಡ ಇದೊಂದು ಗಲಾಟೆ ಆಗಿತ್ತು ಅಂತ ಕಾಣಿಸುತ್ತೆ. ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕೋರ್ಟು ಸ್ಪಷ್ಟವಾದ ತೀರ್ಪು ಕೊಟ್ಟಿದೆ. ಆ ತೀರ್ಪಿನ ಅನ್ವಯ ಇವರು ಹೋಗಿ ಆ ಕಾಂಪೌಂಡನ್ನು ತೆರವುಗೊಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.